ಆರ್ಆರ್ ನಗರ ಮತ್ತು ಶಿರಾ ಸರ್ಕಾರದ ತಂತ್ರ ಪ್ರತಿಪಕ್ಷದ ಪ್ರತಿತಂತ್ರ ಬೈ ಎಲೆಕ್ಷನ್ ದಂಗಲ್ ಗೆಲ್ಲೋರು ಯಾರು? ಆರ್ಆರ್ ನಗರ ಮತ್ತೆ ಶಿರಾ ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಯಾರಿಗಪ್ಪ ಅನ್ನುವ ಡೌಟ್ ಇನ್ನೂ ಕೂಡ ಮುಂದುವರೆದಿದೆ. ಆ ಗೊಂದಲ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಯಾಕೆಂದ್ರೆ ಈ ಕ್ಷಣದವರೆಗೂ ಅಲ್ಲಿ ಟಿಕೆಟ್ ಘೋಷಣೆ ಆಗಿಲ್ಲ. ಇನ್ನೊಂದ್ ಕಡೆ ಆರ್ಆರ್ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಅಲ್ಲಿ ರಾಜೀನಾಮೆ ಕೊಟ್ಟು ಬಂದಂತವರು ಮುನಿರತ್ನ ಅವರು, ಆದ್ರೆ ಅವರಿಗೆ ಟಿಕೆಟ್ ಸಿಗೋದು ಡೌಟಾ ಅನ್ನುವ ಪ್ರಶ್ನೆ ಎದ್ದುಬಿಟ್ಟಿದೆ. ಮುನಿರತ್ನಗೆ ಆರ್ಆರ್ ನಗರದ ಟಿಕೆಟ್ ಸಿಗಲ್ವಾ? ಹಾಗಾದ್ರೆ ಸಿಎಂ ಭೇಟಿ ಮಾಡಿ ಮುನಿರತ್ನ ಅವರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇವತ್ತು ಕಾವೇರಿ ನಿವಾಸದಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿ ಒತ್ತಡವನ್ನ ಹಾಕಿರುವಂತದ್ದು. ಸಿಎಂ ಭೇಟಿ ಬಳಿಕ ಯಾವುದೇ ಪ್ರತಿಕ್ರಿಯೆಗೆ ನಕಾರವನ್ನ ವ್ಯಕ್ತಪಡಿಸಿದ್ದಾರೆ ಮುನಿರತ್ನ ಅವರು. ನಿರಾಸೆಯಿಂದ ತೆರಳಿದ್ದಾರೆ. ಮಾಜಿ ಶಾಸಕರಾಗಿರುವಂತಹ ಮುನಿರತ್ನ ಪರ ರಮೇಶ್ ಜಾರಕಿಹೊಳಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಮಾಡಲೇಬೇಕು, ಯಾಕೆಂದ್ರೆ ಈ ಒಂದು ಸರ್ಕಾರ ಬರಲಿಕ್ಕೆ ಮುನಿರತ್ನ ಅವರ ಕೊಡುಗೆನೂ ಕೂಡ ಇದೆ. ಸೊ ಹೀಗಾಗಿ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಅವರ ಜೊತೆಯಲ್ಲೇ ಬಂದ ರಮೇಶ್ ಜಾರಕಿಹೊಳಿ ಅವರು ಬ್ಯಾಟಿಂಗ್ ಅನ್ನು ಮಾಡ್ತಿದ್ದಾರೆ. ಮುನಿರತ್ನಗೆ ಟಿಕೆಟ್ ಕೊಡುವಂತೆ ಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಸ್ಪೆಷಲಿ ಮುನಿರತ್ನ ಪರವಾಗೇನೆ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತಾ ಇತ್ತು. ಬಟ್ ನೋಡ್ಬೇಕು ಯಾರಿಗೆ ಕೊಡ್ತಾರೆ, ಯಾವ ರೀತಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಬಗೆಹರಿಯುತ್ತೆ ಅಂತ. ಸೊ ನಿಮಗೆ ತೋರಿಸ್ತಾ ಇದ್ವಿ ಆರ್ಆರ್ ನಗರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೊಂದಲ ಮುಂದುವರೆದಿರುವಂತದ್ದು. ಮುನಿರತ್ನ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವ ಪ್ರಶ್ನೆ ಎದ್ದಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈ ಸರ್ಕಾರ ಬರಲಿಕ್ಕೆ ಮುನಿರತ್ನ ಅವರ ಕೊಡುಗೆನೂ ಕೂಡ ದೊಡ್ಡದಾಗಿದೆ. ಅವರು ರಾಜೀನಾಮೆ ಕೊಟ್ಟಿದ್ದಂತ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಸರ್ಕಾರ ಬಂದಿರುವಂತದ್ದು. ಇವತ್ತು ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಏನಾಗ್ತಾ ಇದೆ, ಯಾಕೆ ಇಷ್ಟೊಂದು ಅಲ್ದಾಡಿಸ್ತಾ ಇರುವಂತದ್ದು ಅಂತ? ಪೃಥ್ವಿರಾಜ್, ಯಾಕಂತಂದ್ರೆ ಪ್ರಮುಖವಾಗಿ ಆರ್ಆರ್ ನಗರದಲ್ಲಿ ಏನು ಮುನಿರತ್ನ ವಿರುದ್ಧವಾಗಿ ಸಾಕಷ್ಟು ಹೋರಾಟವನ್ನ ಮಾಡ್ಕೊ ಬಂದಂತವ್ರು ಅಲ್ಲಿ ಪ್ರಮುಖವಾಗಿ ಬಿಜೆಪಿಗರು, ಮೂಲ ಬಿಜೆಪಿಗರು, ಅದರಲ್ಲೂ ಕೂಡ ತುಳಸಿ ಮುನ್ರಾಜುಗೌಡರು. ಈಗ ಅದಕ್ಕೋಸ್ಕರವಾಗಿಯೇ ಈಗ ಟಿಕೆಟ್ ಅನ್ನ ಕೊಡದೇ ಇರೋದಕ್ಕೆ ಈಗಾಗಲೇ ಬಿಜೆಪಿ ಪ್ರಮುಖವಾಗಿ ಕೆಲ ನಾಯಕರು ಮುಂದಾಗಿರುವಂತದ್ದು, ಕೊಡಬಾರದು ಅನ್ನುವಂಥದ್ದು. ಆದ್ರೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ತನ್ನ ಅಧಿಕಾರ ಬರಲಿಕ್ಕೆ ಪ್ರಮುಖವಾದಂತ ಕಾರಣಕರ್ತರು ಮುನಿರತ್ನ ಅವರು. ಹೀಗಾಗಿ ಅವರ ಋಣವನ್ನ ತೀರಿಸಲೇಬೇಕು ಅನ್ನೋ ಒಂದು ಪಟ್ಟನ್ನ ಮುಖ್ಯಮಂತ್ರಿಗಳು ಹಿಡಿದಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯಾಧ್ಯಕ್ಷರ ಆದಿಯಾಗಿ ಕೆಲ ಮುಖಂಡರುಗಳು ಸಾಕಷ್ಟು ವಿರೋಧವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದಾವೆ. ಅದಕ್ಕೋಸ್ಕರವಾಗಿಯೇ ಮುನಿರತ್ನ ಅವರಿಗೆ ಇನ್ನೂ ಕೂಡ ಟಿಕೆಟ್ ಅನ್ನ ಬಿಜೆಪಿಯಲ್ಲಿ ಖಚಿತಪಡಿಸುವಂತ ಒಂದು ಕೆಲಸವನ್ನ ಯಾವುದೇ ನಾಯಕರುಗಳು ಕೂಡ ಮಾಡಿಲ್ಲ. ಈಗಾಗಲೇ ಬಿಜೆಪಿ ನಾಯಕರು ಈ ಒಂದು ಸಂಬಂಧಪಟ್ಟಂತೆ ಮಾತಾಡಿದ ಸಂದರ್ಭದಲ್ಲಿ ಏನೇ ಇದ್ರು ಕೂಡ ಅದನ್ನ ಪಟ್ಟಿಯನ್ನ ಬಿಜೆಪಿ ಹೈಕಮಾಂಡ್ಗೆ ಕಳಿಸ್ಕೊಟ್ಟಿದ್ವಿ, ಪಟ್ಟಿ ಬಿಡುಗಡೆ ಆಗ್ಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಮುನಿರತ್ನ ಅವರಿಗೆ ಟಿಕೆಟ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಎಲ್ಲೂ ಕೂಡ ಬಾಯ್ ಬಿಡ್ತಿಲ್ಲ. ಅದಕ್ಕೋಸ್ಕರವಾಗಿಯೇ ಇವತ್ತು ಮುನಿರತ್ನ ಅವರು ತೀವ್ರವಾಗಿ ತಲೆ ಕೆಡಿಸ್ಕೊಂಡು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದ್ರ ಮೂಲಕವಾಗಿ ಟಿಕೆಟ್ ಸಂಬಂಧಪಟ್ಟಂತ ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ನಾವು ನೋಡ್ತಾ ಇರ್ಬೋದು ಪೃಥ್ವಿರಾಜ್, ಯಾವುದೇ ವಿಚಾರದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳ ಮಾತನ್ನು ಕೂಡ ಬಿಜೆಪಿ ಹೈಕಮಾಂಡ್ ನಿರ್ಲಕ್ಷ್ಯ ಮಾಡ್ತಿದೆ. ಮುಂದಿನ ದಿನಗಳಲ್ಲೂ ಕೂಡ ಮುನಿರತ್ನ ಟಿಕೆಟ್ ವಿಚಾರದಲ್ಲೂ ಕೂಡ ನಿರ್ಲಕ್ಷ್ಯ ಮಾಡೋದ್ರಲ್ಲೂ ಆಶ್ಚರ್ಯ ಇಲ್ಲ. ಒಂದ್ ವೇಳೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ನೋಡೋಣ ಕೃಷ್ಣ. ಯಾಕೆಂದ್ರೆ ಯಡಿಯೂರಪ್ಪನವರು ಕರ್ಕೊಂಡ್ ಬಂದಿದ್ದಂತವ್ರಿಗೆ ಎಲ್ರಿಗೂ ಕೂಡ ಈಗ ಆಲ್ರೆಡಿ ಒಂದೊಂದು ರೀತಿ ಅಂದ್ರೆ MLC ಮಾಡಿಸಿದ್ದಾರೆ. ಅದಾದ್ಮೇಲೆ ಸಚಿವ ಸ್ಥಾನವನ್ನ ಕೂಡ ಕೊಟ್ಟಿರುವಂತದ್ದು, ನಿಗಮ ಮಂಡಳಿಯನ್ನ ಕೂಡ ಕೊಟ್ಟಿದ್ದಾರೆ. ಈಗ ಉಳಿದಿರುವಂತದ್ದು ಮುನಿರತ್ನ ಮತ್ತೆ ಮಸ್ಕಿ ಮಾಜಿ ಶಾಸಕರಾಗಿರುವಂತಹ ಪ್ರತಾಪ್ ಗೌಡ ಪಾಟೀಲ್. ಇವರಿಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ನಿರ್ಧಾರ ಆಗುತ್ತೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.